ಸಾಕ್ಷಿ, ಒಂದು ಹಾಲು ಸಕ್ಕರೆಯನ್ನು ಸವಿ ಇರುವಂತಹ ಒಂದು ಹಾಡನ್ನ ಕೊಟ್ಟಿದ್ದೀರಾ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ವಿ.ಪಿ. ಸರ್ ಹೇಳ್ತಾರೆ. ಸಾಕ್ಷಿ ಕಲ್ಲೂರು, ತಾವು ಹೇಗೆ ಹಾಡಿದ್ದೀರಾ ಅಂದ್ರೆ ಈ ಹಾಡಿನ ಸೃಷ್ಟಿಕರ್ತರಾದಂತಹ ಹಂಸಲೇಖ ಸರ್ ಅವರಾಗೆ ವೇದಿಕೆಗೆ ಬಂದು ಈಗ ನಿನಗೆ ಆಶೀರ್ವಾದವನ್ನು ನೀಡಲಿದ್ದಾರೆ. ಅವರೊಂದಿಗೆ ನಾವು ಬರಲಿದ್ದೇವೆ. ಸರಿಗಮಪ ಚಾಂಪಿಯನ್ಶಿಪ್ ಅಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 3 ತೀರ್ಪುಗಾರರು ಇಂಥ ಅದ್ಭುತವಾಗಿ ಹಾಡದಂತಹ ಕಂಟೆಸ್ಟೆಂಟ್ಗೆ ಹರಿಸೋದಕ್ಕೆ ವೇದಿಕೆ ಮೇಲೆ ನಡ್ಕೊಂಡು ಬರ್ತಿದ್ದಾರೆ ಮಹಾಗುರುಗಳು ವಿ.ಪಿ. ಸರ್ ಹಾಗೂ ಅರ್ಜುನ್ ಸರ್. ಎಂಥ ದೊಡ್ಡ ಕ್ಷಣ ಮಹಾಗುರುಗಳೇ ಅವಳಿಗೆ. ಫೈನಾನ್ಸ್ ಅಲ್ಲಿ ಯಾರು ಗೆದ್ರು ಸೋತ್ರು ಅಂತ ಹೇಳೋ ತೀರ್ಮಾನಕ್ಕೆ ಮಾತ್ರ ಮಹಾಗುರುಗಳು ವೇದಿಕೆ ಮೇಲೆ ಬರೋದು. ಇವತ್ತು ನೀನ್ ಹೇಗೆ ಹಾಡಿದ್ಯಾ ಅಂದ್ರೆ ತಾಯಿ, ಅವರೇ ನಡ್ಕೊಂಡ್ ಬಂದ್ಯಾರ ಇಲ್ಲಿವರೆಗೂ. ಇಲ್ಲ, ಈ ಹಾಡು ಹೀಗೆ ಶ್ರುತಿಬದ್ಧವಾಗಿ ಶುರು ಮಾಡಿದಾಗ ನನಗೆ ವೇದಿಕೆ ಮೇಲೆ ಹೋಗ್ಲೇಬೇಕು ಅನಿಸ್ಬಿಡ್ತು. ಈ ಸಂಯೋಜನೆ ಆದ ಸಂದರ್ಭ ನೆನಪಾಯಿತು. ಈ ಸಂಯೋಜನೆ ನಾನು ಎಷ್ಟು ಭಕ್ತಿಯಿಂದ ಪ್ರಾರಂಭಿಸಿದೆ ಅಂದರೆ, ಆ ಸಿನಿಮಾಕ್ಕೆ ಈ ಹಾಡು ಬೇಕಾಗಿರಲಿಲ್ಲ. ಆದರೆ ಆ ಸಿನಿಮಾಕ್ಕೆ ಹಾಡು ಬರೆಯೋದಕ್ಕೋಸ್ಕರ ಉದಯ್ ಶಂಕರ್ ಬಂದಿದ್ದರು. ಎವ್ರಿ ಸೆಕೆಂಡ್ ಐ ಎಂಜಾಯ್ಡ್ ಇಟ್, ವೆರಿ ಸೆಕೆಂಡ್. ಏನು ಟ್ಯೂನು ಅಂದರು, ಸುಮ್ಮನೆ ಹೀಗೆ ಹಾಡಿದೆ. ಈಗ ಸ್ವಲ್ಪ ಹೊತ್ತು ಹಾಗೆ ಧ್ಯಾನಿಸ್ಬಿಟ್ಟು ಬರೆದು ಹಿಂಗೆ ಕೊಟ್ಟರು. ಟ್ಯೂನ್ಗೂ ಅದಕ್ಕೂ ಬೇರೆ ಬೇರೆ ಶಬ್ದವೇ ಇಲ್ಲ, ಎಲ್ಲ ಸುಮ್ಮನೆ ಕೂತಿದೆ. ಆಮೇಲೆ ಹಾಗೆ ಚರಣ ಹಾಡ್ತಾ ಇದ್ದೆ. ಬರಿತಾನೆ ಇದ್ರು ಅವರು, ಬರಿತಾನೆ ಇದ್ರು. ಒಂದು ಚರಣ ಬರೆದ್ರು, ಚರಣ ಹಾಡು. ಈ 2 ಸಾಲು ಒಬ್ಬ ಕವಿ ಇನ್ನೊಬ್ಬ ಕವಿಯೊಳಗೆ ಧುಮುಕಿದ್ರೆ ತಾನೇ ಅರ್ಥ ಆಗೋದದು. ನಾನು ಆ ನೋಟ್ ಚೇಂಜ್ ಮಾಡಿದ ಕೂಡಲೇ ಭಾಳ ಚೆನ್ನಾಗಿದೆ ಇದು ಹಂಸಲೇಖ ಅವರೇ, ಅಲ್ಲಿ ಸಂಗೀತದ ಬಗ್ಗೆನೇ ಬರೆಯೋಣ, ಮುಂದಿನ ಸಾಲು ಕವಿ ಬಗ್ಗೆನೇ ಬರೆಯೋಣ ಅಂದರೆ ಆ ರಾಗ ಇಳಿತಾ ಇರುವ ಪರಿಯನ್ನು ನೋಡಿ ಏನು ಬರೀಬೇಕು ಅನ್ನೋ ಆ ಕವಿ ಹೃದಯ ಹೇಳುತ್ತಲ್ಲ, ಆ ಟ್ಯೂನ್ಗೆ ತಕ್ಕ ಹಾಗೆ, ಆ ಸ್ವರಕ್ಕೆ ತಕ್ಕ ಹಾಗೆ ಸಾಹಿತ್ಯವನ್ನು ಕೂರಿಸೋ ಒಂದು ಪಾಂಡಿತ್ಯ ಮತ್ತು ಪ್ರೀತಿ ಒಬ್ಬ ಉದಯ್ ಶಂಕರ್ಗೆ ಮಾತ್ರ ಸಾಧ್ಯ ಇತ್ತು. ಅವರನ್ನು ಕೊಂಡಾಡಬೇಕು ನೀವು. ದಯವಿಟ್ಟು ಉದಯ್ ಶಂಕರ್ ರೌಂಡ್ ಮಾಡಿ, ದಯವಿಟ್ಟು ಅವರ ಕುರಿತು ಮಾತಾಡೋದು ಇಷ್ಟಿದೆ. ಯಾಕೆಂದರೆ ಇವಾಗ ಬಂದಿರುವ ಎಲ್ಲ ಬರಹಗಾರರಿಗೆ ಅವರೇ ಸ್ಟ್ಯಾಂಪ್ ಕೊಟ್ಟವರು, ಸ್ಟ್ಯಾಂಪ್ ಕೊಟ್ಟು ಪಾಸ್ಪೋರ್ಟ್ ಕೊಟ್ಟಿದ್ದಾರೆ, ಬರ್ಕೊಂಡು ಸುಖವಾಗಿರಯ್ಯ ಅಂತ. ಇಂಥ ಹಾಡು ಹೀಗೆ ಬರಿಬೇಕು ಅಂದರೆ ಅವ್ರ ರೆಫರೆನ್ಸ್ ಇದೆ. ಅವರು ಕನಸು ಕಾಣ್ತಾ ಇದ್ರು, ಕನ್ನಡದ ಸಿನಿಮಾ ಲೇಖಕರ ಹಾಡುಗಳನ್ನು ಯಾರು ಕ್ಲಾಸಿಕಲ್ ಫೀಲ್ಡ್ ಅವರು ಅಂದರೆ ಅಕಾಡೆಮಿಕ್ಕಾಗಿ ಗೌರವಿಸಲ್ಲ, ಒಂದು ಹಾಡಾದರೂ ಒಂದು ಪಟ್ಟಿಗೆ ಯಾರಾದರೂ ಇಟ್ಕೊಳ್ಳಿಲ್ವೇ ಅಂತ ಕೊರಗೋರು. ನಾನು ಇವತ್ತು ಅವರ ಆಸೆ ಈಡೇರಿದೆ ಅಂತ ಹೇಳ್ತೀನಿ. ಅವರ ಮುಖೇನ ಕಂಡ ಆ ಕನಸು ಭೂಮಿ ಬಣ್ಣದ ಬುಗುರಿ ಹಾಡನ್ನು ಯಾರೋ ಪುಣ್ಯಾತ್ಮ ಒಂದು ಪಾಠವಾಗಿ ಇಟ್ಟಿದ್ದಾನೆ. ಅದು ಇಡೀ ಚಿತ್ರರಂಗಕ್ಕೆ ಸಂದ ಗೌರವ ಮತ್ತು ಉದಯ್ ಶಂಕರ್ ಅವರ ಕನಸು ನನಸಾದ ದಿನ. ಈ ಮಗುವಿಗೆ ಭವಿಷ್ಯ ದೊಡ್ಡದಿದೆ. ನೀವು ಎಚ್ಚರಿಕೆಯಿಂದ ಅವಳ ವಿದ್ಯಾಭ್ಯಾಸ ಮತ್ತು ಸಂಗೀತವನ್ನು ಪೋಷಿಸಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಹಾಗುರುಗಳು ಚಿ ಉದಯ್ ಶಂಕರ್ ಸರ್ ಬಗ್ಗೆ ಹೇಳ್ತಿದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಅವ್ರು ಹೇಳ್ತಾ ಇದ್ದಾಗ. ಅಂಥ ದೇವರಿಗೆ ಈ ದೇವಾಲಯದಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಖಂಡಿತವಾಗ್ಲೂ ನಾವು ಸಲ್ಲಿಸಲೇಬೇಕು. ಚಿ ಉದಯ್ ಶಂಕರ್ ಸರ್ ಅವರಿಗೆ ಹಾಗೇನೆ 3 ತೀರ್ಪುಗಾರರು ವೇದಿಕೆ ಮೇಲೆ ಬಂದು ಹರಿಸಿದ್ದಾರೆ ಅಂತಂದ್ರೆ ಇದು ಬರೀ ಸಾಕ್ಷಿಯ ಗೆಲುವಲ್ಲ, ಅವರ ತಂಡದ ಗೆಲುವು, ಇಂದು ನಾಗರಾಜ್ ಟೀಮ್ ಅವರ ಗೆಲುವು. ಈ ಕಡೆಯಲ್ಲಿ ಲ್ಯಾಂಡಿಂಗ್ ನೋಟ್ ಹೇಳ್ಕೊಟ್ಟಿದ್ಯಾರು? ಎಲ್ಲ ಹಾಡ್ದ ಎಂಡಿಂಗ್ಗಳು ನಾನೇ ಹೇಳ್ಕೊಟ್ಟಿದ್ದು. ಹೌದನಮ್ಮ, ಇನ್ಮೇಲೆ ನೀನು ಎಂಡಿಂಗ್ನಲ್ಲಿ ಇರಮ್ಮ. ಥ್ಯಾಂಕ್ ಯು ಸರ್. ಸರ್, ನನಗೆ ಇವಳು ಹಾಡ್ತಾ ಇದ್ರೆ ಇಲ್ಲಿ ನಿಂತಿರೋ ತಂದೆ ತಾಯಿನ ಮಾತ್ರ ನಾನು ನೋಡ್ತಾ ಇದ್ದೆ. ಆ ತಂದೆ ಬೆರಗಾಗಿ ನಿಂತಿದ್ದಾರೆ, ಭಗವಂತ ನನಗೆ ಈ ಮಗಳನ್ನ ಕೊಟ್ಟ್ಯಾ ಅಂತ. ಇಲ್ಲ, ನನಗೆ ಅದೇ ಎಫೆಕ್ಟ್ ಆಗ್ತಾ ಇದೆ. ನಮಗೆ ಮಗಳು ಸಿಕ್ಬಿಟ್ಟವಳ. ಇವತ್ತು ಇವಳು ಹಾಡ್ತಿದ್ರೆ ಆ ತಾಯಿ ಇವಳನ್ನ ಹೆತ್ತಿದ್ ನನ್ನ ಪುಣ್ಯ ಅಂತ ನೋಡ್ತಾ ಇದ್ದಾರೆ. ನಿಜವಾಗಿಯೂ ಹೇಳ್ತಾ ಇದ್ದೀನಿ, ಇವಳು ನಿಮ್ಮ ಮನೇಲಿ ಬಂದಿರೋದು ನಿಮ್ಮ ಪುಣ್ಯ, ಈ ವೇದಿಕೆ ಮೇಲೆ ಬಂದಿರೋದು ನಮ್ಮ ಪುಣ್ಯ.
ನಾಡಿಗೆ ಸಿಗ್ತಾ ಇರೋ ಇಂತಹ ಕಲಾವಿದೆ ನಾಡಿನ ಪುಣ್ಯ ಅಷ್ಟೇ. ಅರ್ಜುನ್ ಸರ್, ಏನು ತಾಳ ಅಂತಾರೆ, ಶ್ರುತಿ ಇದೆಲ್ಲ ದೇಹ ಆದರೆ ಅದರ ಭಾವ ಬಂದು ಉಸಿರು. ಆ ಭಾವ ಭಾಳ ಚೆನ್ನಾಗಿದೆ ತಾಯಿ. ನೀನು ಭಾವದ ಕಂಟ್ರೋಲ್ಗೆ ಜೀವನದ ಎಕ್ಸ್ಪೀರಿಯನ್ಸ್ ಬೇಕು. ಅದು ಭಾಳ ಅದ್ಭುತವಾಗಿ ನಿಮ್ಮ ತಂದೆಯವರು ನಿನಗೆ ನೀಡಿದ್ದಾರೆ. ಇವತ್ತು ಸಾಕ್ಷಿ ಕಣ್ಣಲ್ಲಿ ನೀರಿತ್ತು, ತಂದೆಯವ್ರ ಕಣ್ಣಲ್ಲೂ ನೀರಿತ್ತು. ಆ್ಯಂಡ್ ನಿಮ್ಮ ಮೆಂಟ್ರು ಇಂದು ಮೇಡಮ್ ಅವರು, ನಾನು ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮೇಡಮ್, ಏನಂದರೆ ಒಂದು ಸಿಂಗರ್ನ ನೀವು ತಯಾರು ಮಾಡ್ತಿಲ್ಲ, ಒಂದು ತಂದೆಯ ಕನಸನ್ನು ಈಡೇರಿಸ್ತಾ ಇದ್ದೀರಾ. ಅದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡು ನಾವು ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗಿ ನಾವು ನೋಡಬೇಕು. ಅದಕ್ಕೆ ಕಾರಣ ನೀವು ಆಗಬೇಕು. ಖಂಡಿತ ಸರ್, ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಸರ್. ಸೊ ಮಚ್. ಸೋ ಸ್ವೀಟ್. ಅಯ್ಯೋ ನೋಡಿ, ಆಕ್ಚುಲಿ ಗೋಲ್ಡನ್ ಬಜರ್ಗೆ ಮಹಾಗುರುಗಳಲ್ಲಿ ಪಕ್ಕದಲ್ಲಿ ನಿಂತ್ಕೋತಾ ಇದ್ರೆ ಇದು ಹಾಡಿನ ಗೆಲುವು. ಇದು ಬರ್ಲಿ ಗೋಲ್ಡನ್ ಬಜರ್. ನಮ್ಮ ಸರಿಗಮಪ ಕಾರ್ಯಕ್ರಮದ ನೂತನ ಪ್ರತಿಭೆ ಸಾಕ್ಷಿ ಅವರಿಗೆ ಸಿಕ್ಕಿದೆ ಗೋಲ್ಡನ್ ಬಜರ್. ಹಾಸನದ ಹೈದ ಸುಪ್ರೀತ್ಗೆ ಬರಲಿ ಚಪ್ಪಾಳೆ. ಇದು ಒರಿಜಿನಲ್ ಆಗಿ ನುಡಿಸಿರೋ ದೇವ ಸರ್ ಅಂತ ಹೇಳಿದ್ರು. ಎಸ್ ದೇವಾಬಾಯ್, ಥ್ಯಾಂಕ್ ಯು ಸೋ ಮಚ್ ದೇವಾಬಾಯ್. ನೀವು ಆ ಪ್ಯಾನಲಲ್ಲಿ ಕೂತ್ಕೊಂಡಿರೋದು ನಮಗೆ ನಿಜವಾಗ್ಲೂ ತುಂಬ 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 ಖುಷಿ ವಿಷಯ. ಎಸ್ ಅರ್ಜುನ್ ಸರ್, ಹಾಡಿಗೆ ಏನೂ ತೊಂದರೆ ಆಗದಂಗೆ ಭಾಳ ಅದ್ಭುತವಾಗಿ ಹಾಡಿದ್ರು. ಒರಿಜಿನಲ್ ಶಂಕರ್ ಮಾದೇವನ್ ಸರ್ ಅವರು ಎಂಥ ಹಾಡು ಕೊಟ್ರು 15-20 ನಿಮಿಷದ ಮೇಲೆ ರೆಕಾರ್ಡಿಂಗ್ ಮಾಡಿದ್ದೇ ನಾನು ನೋಡಿಲ್ಲ. ಖಂಡಿತ ಅಲ್ಲ, ಅವರು ಇಷ್ಟನೇ ಟೈಮ್ ತೊಗೊಳ್ಳೋದು, ಈಸಿಯಾಗಿ ಹಾಡ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಅಷ್ಟೇ ಬ್ಯೂಟಿಫುಲ್, ಅಷ್ಟೇ ಪವರ್ಫುಲ್. ಆ್ಯಂಡ್ ಕೆಲವು ಇಂಪ್ರೂವೈಸೇಷನ್ಸ್ ಕೂಡ ಭಾಳ ಟೆಕ್ನಿಕಲಿ ಸ್ಟ್ರಾಂಗ್ ಇತ್ತು. ತುಂಬ ಹೆಮ್ಮೆ ಆಗುತ್ತೆ ಸುಪ್ರೀತ್ ಅವರ ನಿಮ್ಮ ಬಗ್ಗೆ. ತುಂಬ ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ವೆರಿ ಗುಡ್. ನೀನು ತುಂಬಾ ಚೆನ್ನಾಗಿ ಹಾಡಿದೆ, ನನಗೆ ಬಹಳ ಇಷ್ಟ ಆಯ್ತು ಈ ಹಾಡು. ಈಗ ನಿನಗೆ ಮಾರ್ಕ್ಸ್ ಕೊಡಬೇಕು. ನೀನು ಹಾಡಿದ ಹಾಡಿನ ಫಸ್ಟ್ ಲೈನ್ ಏನು? ನೀನು ತಗೊಳ್ಳೆ ಅಂತ ಎಷ್ಟು ಚೆನ್ನಾಗಿ ಹಾಡಿದೆ. ಮಹಾಗುರುಗಳು ನಿನಗೆ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ. ಸುಪ್ರೀತ್, ಮಾವಕನಾಗ್ಬಿಟ್ಟೆ, ಯಾಕೋ? ಈ ಒಂದು ಕ್ಷಣಕ್ಕೆ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ರಿಲ್ಯಾಕ್ಸ್. ಅಂದ್ರೆ ಸುಪ್ರೀತ್ ಅವಾಗಿದ್ದಾಗ ಮಹಾಗುರುಗಳ ಆ ಸೀಸನ್ನಲ್ಲಿ ಇರಲಿಲ್ಲ. ಮಹಾಗುರುಗಳೇ, ನಿಮ್ಮ ಒಂದು ಮಾತಾಗಿರ್ಬೋದು, ಆ ಗೋಲ್ಡನ್ ಬಜರ್ ಆಗಿರ್ಬೋದು, ಅದು ಒಂದು ನೀವು ಒತ್ತಿದ್ರೆ ಹಿಂಗೆ ಗೋಲ್ಡನ್ ಬಜರ್, ಆದರೆ ತಗೊಳ್ಳೋರ ಜೀವನದಲ್ಲಿ ಅದು ಒಂದು ಗೋಲ್ಡನ್ ಕ್ಷಣ ಮಹಾಗುರುಗಳೇ. ಇವತ್ತು ಅದಕ್ಕೆ ಅವನ ಕಣ್ಣೀರೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. Sari ga ma pa pa sa sa, sari ga ma pa.